ಹೆಸರಿಲ್ಲದ ಭಕ್ತನಿಂದ ಶಿರಡಿ ಸನ್ನಿಧಿಗೆ 59 ಲಕ್ಷದ ಚಿನ್ನದ ಕಿರೀಟ ಕಾಣಿಕೆ. ಶಿರಡಿ ಶ್ರೀ ಸಾಯಿಬಾಬಾ ಪವಾಡಗಳ ಬಗ್ಗೆ ಚಿಕ್ಕ ಮಗುವು ಹೇಳುತ್ತೆ. ಬಡವ ಶ್ರೀಮಂತನಾದ, ಎಣ್ಣೆ ಇಲ್ಲದ ದೀಪ ಉರಿದ, ಕುದಿಯುವ ಅನ್ನಕ್ಕೆ ಕೈಯಾಡಿಸಿದ ಕಥೆ, ಮಾನಸಿಕ ರೋಗಿ, ಕುಷ್ಠರೋಗಿ ಬಾಬಾ ಆಶೀರ್ವಾದದಿಂದ ಸರಿಹೋದ ಕಥೆಗಳೆಲ್ಲವನ್ನು ನಾವು ಕೇಳಿದ್ದೇವೆ. ಸಾಯಿಬಾಬಾ ಅವರು ತಮ್ಮನ್ನ ನಂಬಿ ಬರುತ್ತಿದ್ದ ಭಕ್ತರ ಸಮಸ್ಯೆಗಳನ್ನ ಸರಿ ಮಾಡುತ್ತಿದ್ರು, ಅವರಿಗೆ ಸನ್ಮಾರ್ಗ ತೋರುತ್ತಿದ್ರು, ಅವರ ಬದುಕಿನಲ್ಲಿ ಒಂದು ಉತ್ತಮ ತಿರುವು ಸಿಗುವಂತೆ ಮಾಡಿದ್ದಾರೆ. ಅತಿಮಾನುಷ ಶಕ್ತಿಯನ್ನ ಹೊಂದಿದ್ದ ಬಾಬಾ ಅವರು ತಮ್ಮ ಶಕ್ತಿಯನ್ನ ಒಳ್ಳೆಯದಕ್ಕೆ ಮಾತ್ರ ಬಳಸಿದ್ರು ಅನ್ನೋ ನಂಬಿಕೆ ಭಕ್ತರಿಂದ ದೂರವಾಗಿಲ್ಲ. ಆದ್ದರಿಂದಲೇ ಬಾಬಾ ಸನ್ನಿಧಿಗೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ, ದರ್ಶನ ಪಡೆದು ಪುನೀತರಾಗುತ್ತಾರೆ. ಅಲ್ಲದೆ ಭರಪೂರ ಕೊಡುಗೆಗಳನ್ನು ಕಾಣಿಕೆಯಾಗಿ ಅರ್ಪಿಸುತ್ತಾರೆ. ಆದರೆ ಇಲ್ಲೊಬ್ಬ ಭಕ್ತ ತನ್ನ ಹೆಸರು ವಿಳಾಸವನ್ನೇ ತಿಳಿಸದೆ 59 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟವನ್ನ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. 566 ಗ್ರಾಂ ತೂಕದ ಚಿನ್ನದ ಕಿರೀಟ, 54 ಗ್ರಾಂ ತೂಕದ ಚಿನ್ನದ ಹೂವಿನ ಆಭರಣ, 2 ಕೆಜಿ ತೂಕದ ಬೆಳ್ಳಿಯ ಹಾರ ಸೇರಿದಂತೆ ಒಟ್ಟು 65 ಲಕ್ಷ ರೂಪಾಯಿ ಮೌಲ್ಯದಷ್ಟು ಆಭರಣಗಳನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಆದರೆ ಕಾಣಿಕೆ ನೀಡಿದ ಭಕ್ತ ತನ್ನ ಹೆಸರನ್ನಾಗಲಿ ವಿಳಾಸವನ್ನಾಗಲಿ ಬಹಿರಂಗಪಡಿಸಿಲ್ಲ. ಈ ಬಗ್ಗೆ ಮಾತನಾಡಿರುವಂತಹ ಶಿರಡಿ ಸಾಯಿ ಟ್ರಸ್ಟ್ನ ಸಿಇಒ ಗೋರಕ್ಷಾ ಗಾಡಿಲ್ಕರ್, ಇದು ಕೇವಲ ಹಣಕಾಸಿನ ದೃಷ್ಟಿಯಿಂದ ಅತ್ಯಮೂಲ್ಯ ಕಾಣಿಕೆಯಲ್ಲ, ಆಳವಾದ ಭಕ್ತಿಯ ಸಂಕೇತ ಕೂಡ ಆಗಿದೆ. ಜೊತೆಗೆ ಬಾಬಾ ಭಕ್ತನ ಹೃದಯದಿಂದ ಮೂಡಿದ ಕೃತಜ್ಞತೆಗೆ ಸಾಕ್ಷಿಯಾಗಿದೆ ಅಂತ ಬಣ್ಣಿಸಿದ್ದಾರೆ. ಶಿರಡಿ ಸಾಯಿಬಾಬಾ ಸನ್ನಿಧಿಯಲ್ಲಿ 1908ರಿಂದಲೂ ಗುರುಪೂರ್ಣಿಮೆ ಆಚರಿಸಲಾಗುತ್ತಿದೆ. ಪ್ರತಿ ವರ್ಷವೂ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ದರ್ಶನ ಪಡೆಯುತ್ತಾರೆ. ನೂರಾರು ಕೊಡುಗೆಗಳು ದೇವಸ್ಥಾನಕ್ಕೆ ಹರಿದು ಬರುತ್ತವೆ. ಕೆಲ ಭಕ್ತರು ತಮ್ಮ ಹೆಸರು ವಿಳಾಸವನ್ನ ಉಲ್ಲೇಖಿಸಿ ತಾವೇ ಕಾಣಿಕೆ ನೀಡಿರೋದಾಗಿ ಬೀಗ್ತಾರೆ. ಆದ್ರೆ ಹೆಸರೇ ಹೇಳದ ಭಕ್ತನೊಬ್ಬ 65 ಲಕ್ಷ ಮೌಲ್ಯದ ಆಭರಣವನ್ನ ಕಾಣಿಕೆಯಾಗಿ ನೀಡಿರೋದು ಬಾಬಾ ಭಕ್ತರ ಮೆಚ್ಚುಗೆಗೂ ಪಾತ್ರವಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.